ಇನ್ನು ಚಿತ್ರದುರ್ಗದ ಮುರುಘಾ ಮಠದಲ್ಲಿದ್ದಂತಹ ಬೆಳ್ಳಿಯ ಪುತ್ಥಳಿ ಕಳ್ಳತನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಮುರುಘಾ ಮಠದಲ್ಲಿದ್ದಂತಹ ಬೆಳ್ಳಿಯ ಪುತ್ಥಳಿ ಕಣ್ಮರೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಿತ್ರದುರ್ಗದಲ್ಲಿ ಮುರುಘಾ ಶ್ರೀ ಬೆಳ್ಳಿ ಪುತ್ಥಳಿ ಕಳ್ಳತನವಾಗಿದೆಯಂತೆ. ಸರಿಸುಮಾರು 20 ಕೆಜಿ ತೂಕ ಇತ್ತು ಬೆಳ್ಳಿಯ ಪುತ್ಥಳಿ. ಜೂನ್ 26ನೇ ತಾರೀಕಿಂದ ಆ ಮಠದ ದರ್ಬಾರ್ ಹಾಲ್ ಏನಿತ್ತು, ಆ ದರ್ಬಾರ್ ಹಾಲ್ನಲ್ಲಿ ಸಿಸಿಟಿವಿ ನಾಪತ್ತೆಯಾಗಿದೆಯಂತೆ. ಮೋಸ್ಟ್ ಪ್ರಾಬಬ್ಲಿ ಆ ದರ್ಬಾರ್ ಹಾಲ್ನಲ್ಲೇ ಪುತ್ಥಳಿ ಇತ್ತು ಅಂತ ಅನ್ಸತ್ತೆ. ಮುರುಘಾ ಮಠದಲ್ಲಿರುವಂತಹ ನಮ್ಮ ಗುರುಗಳಾದ ಮುರುಘಾ ಶರಣರ ಬೆಳ್ಳಿ ಪ್ರತಿಮೆ ಕಳ್ಳತನ ಆಗಿದೆ ಅಂತ ನಮ್ಮ ಮರಿದೇವರುಗಳು ತಿಳಿಸಿದರು. ಹೋಗಿ ನೋಡಿದ್ವಿ, ಅಲ್ಲಿ ಪ್ರತಿಮೆ ಕಳ್ಳತನ ಆಗಿದೆ. ಆ ವಿಷಯನ ತಕ್ಷಣ ನಾವು ಮಠದ ಅಧ್ಯಕ್ಷರಾಗಿರುವಂಥ ಕಳಸ ಸರ್ ಅವರಿಗೆ ತಿಳಿಸಿದ್ವಿ ಮತ್ತು ಆಡಳಿತ ಮಂಡಳಿ ಸದಸ್ಯರಾದ ಬಸವಕುಮಾರ ಸ್ವಾಮೀಜಿಯವರಿಗೂ ತಿಳಿಸಿದ್ವಿ. ಅವರು ನಾವು ಎಲ್ಲ ಸೇರಿ ಮಠದಲ್ಲಿರುವಂಥ ಕಾರ್ಯಕರ್ತರು, ಹುಡುಗರು ಸಂಬಂಧಪಟ್ಟ ಒಂದು ಆಂತರಿಕವಾದಂಥ ಒಂದು ವಿಚಾರಣೆಯನ್ನು ಮಾಡಿದ್ವಿ. ಆದರೆ ಎಲ್ಲಿಯೂ ಸಹ ನಮಗೆ ಇದು ಪತ್ತೆ ಆಗಿಲ್ಲ. ಯಾರು ತಗೊಂಡಿದ್ದಾರೆ ಅನ್ನೋದನ್ನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಅದ್ರ ಮುಖಾಂತರನೇ ತನಿಖೆ ನಡೆದು ಇದು ಬಹಿರಂಗ ಆಗಬೇಕು ಅಂತ ನಾನು ಹೇಳ್ತೀನಿ. CCTV ಆಫ್ ಮಾಡಿದ್ದಾರೆ ಅವರು. 26ನೇ ತಾರೀಕು ಆಫ್ ಆಗಿದೆ. ಅದು ಎಲ್ಲೋ ಒಂದು ಕಡೆ ಅನುಮಾನ ಬಂದಿದೆ ನಮಗೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಹಾಂ, ಅದ್ರ ಬೀಗ ಯಾವಾಗಲೂ ಕೌಂಟ್ರಲ್ಲೇ ಇರ್ತಿತ್ತು. ಅದು ಅದನ್ನ ನೋಡೇ ಮಾಡಿದ್ದಾರೆ ಅವರೆಲ್ಲ. ನಮಗೆ ಮುರುಘಾ ಮಠದಲ್ಲಿರುವಂತಹ ನಮ್ಮ ಗುರುಗಳಾದ ಮುರುಘಾ ಶರಣರ ಬೆಳ್ಳಿ ಪ್ರತಿಮೆ ಕಳ್ಳತನ ಆಗಿದೆ ಅಂತ ನಮ್ಮ ಮರಿದೇವರುಗಳು ತಿಳಿಸಿದರು. ಹೋಗಿ ನೋಡಿದ್ವಿ, ಅಲ್ಲಿ ಪ್ರತಿಮೆ ಕಳ್ಳತನ ಆಗಿದೆ. ಆ ವಿಷಯನ ತಕ್ಷಣ ನಾವು ಮಠದ ಅಧ್ಯಕ್ಷರಾಗಿರುವಂಥ ಕಳಸ ಸರ್ ಅವರಿಗೆ ತಿಳಿಸಿದ್ವಿ ಮತ್ತು ಆಡಳಿತ ಮಂಡಳಿ ಸದಸ್ಯರಾದ ಬಸವಕುಮಾರ. ಚಿತ್ರದುರ್ಗದ ಮುರುಘಾ ಮಠ ಇತ್ತೀಚೆಗೆ ಬಹಳಷ್ಟು ಫೇಮಸ್ ಆಗಿತ್ತು. ಫೋಕ್ಸೋ ಕಾಯ್ದೆಯಡಿ ಮುರುಘಾಶ್ರೀ ಅರೆಸ್ಟ್ ಆದ ನಂತರ. ಅದಾದ ನಂತರ ಇಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲಿಟ್ಟಂತಹ ಬೆಳ್ಳಿಯ ಪುತ್ಥಳಿನೇ ಕಳ್ಳತನ ಆಗಿದೆ ಅಂತ ಆಡಳಿತ ಮಂಡಳಿಯ ಸದಸ್ಯ ಬಸವಕುಮಾರ ಶ್ರೀಗಳು ಈಗ ದೂರನ್ನ ಕೊಟ್ಟಿರೋದು. ಅವರೇ ಮಾತನಾಡ್ತಾ ಇದ್ರು. ಕೇಳಿದ್ರೆ ಅವ್ರು ಏನೆಲ್ಲ ಮಾತನಾಡಿದ್ರು ಅಂತ. ಅಂದ್ರೆ ಹಿಂದೆ ಇತ್ತು, ಸಡನ್ ಆಗಿ ಈಗ CC ಕ್ಯಾಮೆರಾ ಕೂಡ ಅದು ವರ್ಕ್ ಆಗಿಲ್ಲ, ಸಡನ್ ಆಗಿ ಆಫ್ ಆಗಿದೆಯಂತೆ. ಅಂದ್ರೆ ಯಾರೋ ಬೇಕಂತ ಪ್ರೀ ಪ್ಲಾನ್ಡ್ ನೋಡ್ತಾ ಇರ್ತಾರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆದಾಗ ಹಿಂಗೆಲ್ಲ ಆಗುತ್ತೆ. ಒಬ್ರು ಕೇಸಲ್ಲಿ ಇದ್ದಾರೆ ಅಂತ ಆದ್ರೆ, ಒಮ್ಮೆ ಬೇಲ್ ಮೇಲೆ ಹೊರಗೆ ಬಂದಿದ್ರು ಮುರುಘಾ ಶ್ರೀಗಳು, ಮತ್ತೆ ಮೈಸೂರಲ್ಲಿ ಒಂದು ಕೇಸ್ ಆಗುತ್ತೆ, ಆಗ ಮತ್ತೆ ಅವರನ್ನ ಜೈಲಿಗೆ ಹಾಕ್ತಾರೆ. ಅಂದ್ರೆ ರಿಲೀಫ್ ಸಿಗ್ತಾ ಇದ್ದಂತೆ ಒಂದೇ ದಿನ ಮಾತ್ರ ಅವರಿಗೆ ರಿಲೀಫ್ ಸಿಕ್ಕಿದ್ದು. ಅದಾದ ನಂತರ ಮತ್ತೆ ಅರೆಸ್ಟ್ ಆಗಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಫೋಕ್ಸೋ ಕಾಯ್ದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೀಗ ಆ ಬೆನ್ನಲ್ಲೇ ಬಂದಿರುವಂಥದ್ದು ಕಳ್ಳತನ ಆಗಿದೆ. ಯಾರು ಕಳ್ಳತನ ಮಾಡ್ತಾರೆ? ಮಠದಲ್ಲಿದ್ದವ್ರೆ, ಯಾರೋ ನೋಡ್ತಾ ಇದ್ದವ್ರೆ, ಯಾರೋ ಹೊರಗಿನವ್ರು ಬಂದು ಕಳ್ಳತನ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಲ್ಲಿ. ಕಂಪ್ಲೇಂಟ್ ಅಂತೂ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ CC ಕ್ಯಾಮ್ರಾ ಇವ್ರೋಗಿ ಚೆಕ್ ಮಾಡಿದ್ರು ಅಥವಾ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಪೊಲೀಸರು ಚೆಕ್ ಮಾಡಿದ್ರು ಗೊತ್ತಿಲ್ಲ. CCTV ವಿಜುವಲ್ಸ್ಗಳೇ ನಾಪತ್ತೆ ಆಗಿದೆ ಅಥವಾ CCTV ವರ್ಕೇ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಆ ದರ್ಬಾರ್ ಹಾಲ್ ಏನಿತ್ತು, ಆ ಒಂದು ಪುತ್ಥಳಿ ಇಟ್ಟಿದ್ರಲ್ಲ, 20 ಕೆಜಿ ತೂಕದ ಪುತ್ಥಳಿ, ಆ ಬಗ್ಗೆ ನಾವು ಈಗಾಗಲೇ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ. ಯಾರೋ ಅದನ್ನ ಕದ್ದಿದ್ದಾರೆ ಅಂತ ಆಡಳಿತ ಮಂಡಳಿಯ ಸದಸ್ಯರೊಬ್ರು ದೂರನ್ನ ನೀಡಿದ್ದಾರೆ. ಯಾರು ಕದ್ದಿದ್ದಾರೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ, ತನಿಖೆ ಆಗಬೇಕು, ಆಮೇಲೆ ಗೊತ್ತಾಗತ್ತೆ. ಮುರುಘಾ ಮಠದಲ್ಲಿರುವಂತಹ ನಮ್ಮ ಗುರುಗಳಾದ ಮುರುಘಾ ಶರಣರ ಬೆಳ್ಳಿ ಪ್ರತಿಮೆ ಕಳ್ಳತನ ಆಗಿದೆ ಅಂತ ನಮ್ಮ ಮರಿದೇವರುಗಳು ತಿಳಿಸಿದರು. ಹೋಗಿ ನೋಡಿದ್ವಿ, ಅಲ್ಲಿ ಪ್ರತಿಮೆ ಕಳ್ಳತನ ಆಗಿದೆ. ಆ ವಿಷಯನ ತಕ್ಷಣ ನಾವು ಮಠದ ಅಧ್ಯಕ್ಷರಾಗಿರುವಂಥ ಕಳಸ ಸರ್ ಅವರಿಗೆ ತಿಳಿಸಿದ್ವಿ ಮತ್ತು ಆಡಳಿತ ಮಂಡಳಿ ಸದಸ್ಯರಾದ ಬಸವಕುಮಾರ ಸ್ವಾಮೀಜಿಯವರಿಗೂ ತಿಳಿಸಿದ್ವಿ. ಅವರು ನಾವು ಎಲ್ಲ ಸೇರಿ ಮಠದಲ್ಲಿರುವಂಥ ಕಾರ್ಯಕರ್ತರು, ಹುಡುಗರು ಸಂಬಂಧಪಟ್ಟ ಒಂದು ಆಂತರಿಕವಾದಂಥ ಒಂದು ವಿಚಾರಣೆಯನ್ನು ಮಾಡಿದ್ವಿ. ಆದರೆ ಎಲ್ಲಿಯೂ ಸಹ ನಮಗೆ ಇದು ಪತ್ತೆ ಆಗಿಲ್ಲ. ಯಾರು ತಗೊಂಡಿದ್ದಾರೆ ಅನ್ನೋದನ್ನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಅದ್ರ ಮುಖಾಂತರನೇ ತನಿಖೆ ನಡೆದು ಇದು ಬಹಿರಂಗ ಆಗಬೇಕು ಅಂತ ನಾನು ಹೇಳ್ತೀನಿ. CCTV ಆಫ್ ಮಾಡಿದ್ದಾರೆ ಅವರು. 26ನೇ ತಾರೀಕು ಆಫ್ ಆಗಿದೆ. ಅದು ಎಲ್ಲೋ ಒಂದು ಕಡೆ ಅನುಮಾನ ಬಂದಿದೆ ನಮಗೆ.
ಯಾರು ಮಾಡಿದಾರೆ ಅಂತ ಗೊತ್ತಾಗಿಲ್ಲ ಅವ್ರು. ಬೀಗನೂ ಕೂಡ ಹಾಕಿತ್ತು, ಬಾಲ್ ಹಾಕಿದೆ, ಆದರೂ ಕೂಡ ಕಳ್ತನ ಆಗಿದೆ. ಹಾಂ, ಅದ್ರ ಬೀಗ ಯಾವಾಗಲೂ ಕೌಂಟ್ರಲ್ಲೇ ಇರ್ತಿತ್ತು, ಕೌಂಟ್ರಲ್ಲೇ ಇರ್ತಿತ್ತು. ಅದನ್ನ ನೋಡೇ ಮಾಡಿದ್ದಾರೆ ಅವರೆಲ್ಲ. ಅದು ಎಷ್ಟು ದಿನ ಗಮನಕ್ಕೆ ಬರಲಿಲ್ಲ ನಮಗೆ ಮುರುಘಾ ಮಠದಲ್ಲಿರುವಂತಹ ನಮ್ಮ ಗುರುಗಳಾದ ಸರ್ ಅವರಿಗೆ ತಿಳಿಸಿದ್ವಿ, ಮತ್ತು ಆಡಳಿತ ಮಂಡಳಿ ಸದಸ್ಯರಾದ ಬಸವಕುಮಾರ ಸ್ವಾಮೀಜಿಯವರಿಗೂ ತಿಳಿಸಿದ್ವಿ. ಅವರು ನಾವು ಎಲ್ಲ ಸೇರಿ ಮಠದಲ್ಲಿರುವಂಥ ಕಾರ್ಯಕರ್ತರು, ಹುಡುಗರು ಸಂಬಂಧಪಟ್ಟ ಒಂದು ಆಂತರಿಕವಾದಂಥ ಒಂದು ವಿಚಾರಣೆಯನ್ನು ಮಾಡಿದ್ವಿ. ಆದರೆ ಎಲ್ಲಿಯೂ ಸಹ ನಮಗೆ ಇದು ಪತ್ತೆ ಆಗಿಲ್ಲ. ಯಾರು ತಗೊಂಡಿದ್ದಾರೆ ಅನ್ನೋದನ್ನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಅದ್ರ